ನೀವು ನಿಜವಾಗಿ ಯಾರು? ಈ ದೇಹವೇ ನೀವು? ಈ ಮನಸ್ಸೇ ನೀವು? ಅಥವಾ ನೀವು ಯಾವುದೋ ಶಾಶ್ವತವಾದ ಅಮರವಾದ ಚೈತನ್ಯ? ಇಂದು ನಾವು ಅನ್ವೇಷಿಸಲಿರುವುದು ಮಾನವ ಜೀವನದ ಅತ್ಯಂತ ಆಳವಾದ ರಹಸ್ಯ, ಜೀವಾತ್ಮ ಮತ್ತು ಪರಮಾತ್ಮ. ಭಗವದ್ಗೀತೆಯಿಂದ ವಿಜ್ಞಾನದವರೆಗೆ, ವೇದಾಂತದಿಂದ ಕ್ವಾಂಟಮ್ ಫಿಜಿಕ್ಸ್ವರೆಗೆ ನಿಮ್ಮ ಅಸ್ತಿತ್ವದ ನಿಜವಾದ ಸ್ವರೂಪವನ್ನು ಅರ್ಥಮಾಡಿಕೊಳ್ಳೋಣ. ಜೀವಾತ್ಮ ಅಂದರೆ ಈ ದೇಹದಲ್ಲಿ ತಂಗಿರುವ ಚೈತನ್ಯಾತ್ಮ. ಅದು ನೋವಿಗೆ ಬಾಧೆ ಪಡುವುದು, ಆಸೆಪಟ್ಟು ಸುಖ ಹುಡುಕುವುದು. ಆದರೆ ಇದಕ್ಕಿಂತಲೂ ಆಳದಲ್ಲಿ ಆತ್ಮ ಎಂದರೇನು? ಭಾಗವತಗೀತೆಯಲ್ಲಿ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ. ಆತ್ಮನು ಹುಟ್ಟಲಿಲ್ಲ, ಸಾಯಲಿಲ್ಲ. ಅದು ನಿತ್ಯ, ಶಾಶ್ವತ, ಅವಿನಾಶಿ. ಬೃಹದಾರಣ್ಯಕ ಉಪನಿಷತ್. ಅಹಂ ಬ್ರಹ್ಮಾಸ್ಮಿ, ನಾನು ಪರಮಾತ್ಮನಂತೆ ಶುದ್ಧ, ನಿತ್ಯ. ನೀನು ದೇಹವಲ್ಲ, ನೀನು ಮನಸ್ಸು ಅಲ್ಲ. ನೀನು ಉಪಾಧಿಗಳಾದ ಹೆಸರು ಅಲ್ಲ, ಹುದ್ದೆಯೂ ಅಲ್ಲ. ನೀನು ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮನೇ ಆಗಿದ್ದೇನೆ ಎಂಬ ಜ್ಞಾನ. ಈ ಶರೀರ ಮಳೆಯಂತೆ ಬದಲಾಗಬಹುದು, ಆದರೆ ಆತ್ಮವೆಂದರೆ ಶುದ್ಧ ಜ್ಯೋತಿ. ನೀನು ಅದು ಆತ್ಮಸ್ವರೂಪ. ಪರಮಾತ್ಮ ಇದು ಎಲ್ಲವೂ ಆದವನು. ಅವನು ನಿನ್ನೊಳಗೆ, ನನ್ನೊಳಗೆ, ಕೀಟ, ಹಕ್ಕಿ, ಜಗತ್ತು ಎಲ್ಲದ ಒಳಗೂ ಇರುವ ಅನಂತ ಶಕ್ತಿ. ಪರಮಾತ್ಮನು ಬ್ರಹ್ಮನಂತ ಆತ್ಮ ಸಾಕ್ಷಾತ್ಕಾರ ಸ್ವರೂಪ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮನು ಸತ್ಯ, ಜ್ಞಾನ ಮತ್ತು ಅನಂತತೆಯ ಶಕ್ತಿ. ಜೀವಾತ್ಮನು ಪರಮಾತ್ಮನ ಒಂದು ಕಿರಣ. ಮಿಂಚು ಬೆಳಕು, ಹಿಮಾಲಯದ ಬಲವಾದ ಸೂರ್ಯನಂತಹ ಪರಮಾತ್ಮನ ಒಂದು ಕಣ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಈ ಜೀವಿಗಳು ನನ್ನೇ ಶಾಶ್ವತ ಅಂಶಗಳು. ಆದರೆ ಈ ಜೀವಾತ್ಮ ಮಾಯೆಯ ನೆಟ್ಟೆಯಲ್ಲಿ ಅಲೆಯುತ್ತಿದೆ. ಭ್ರಮೆಯ ಕೆರೆಯೊಳಗೆ ಬಿದ್ದಿರುವ ಮೀನಿನಂತಿದೆ. ಒಂದು ದೊಡ್ಡ ಬೆಂಕಿಯಿಂದ ಉರಿದ ಸಣ್ಣ ಕಿಡಿ, ಅದು ಜೀವಾತ್ಮ. ಆದರೆ ಮೂಲ ಬೆಂಕಿ, ಅದು ಪರಮಾತ್ಮ. ಹಿಂದೂ ತತ್ವಶಾಸ್ತ್ರದ ವಿವಿಧ ಶಾಖೆಗಳು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿವೆ. ದ್ವೈತ, ಮಧ್ವಾಚಾರ್ಯ, ಜೀವಾತ್ಮ ಮತ್ತು ಪರಮಾತ್ಮ ಶಾಶ್ವತವಾಗಿ ಬೇರೆ ಬೇರೆ. ಅದ್ವೈತ, ಶಂಕರಾಚಾರ್ಯ, ಜೀವಾತ್ಮವೇ ಪರಮಾತ್ಮ, ಬ್ರಹ್ಮ, ಭೇದವು ಮಾಯೆಯಿಂದ ಉಂಟಾಗಿದೆ. ವಿಶಿಷ್ಟಾದ್ವೈತ, ರಾಮಾನುಜಾಚಾರ್ಯ, ಜೀವಾತ್ಮ ಪರಮಾತ್ಮದ ಅಂಶ. ಜೀವಾತ್ಮ ಪರಮಾತ್ಮನಲ್ಲಿ ಲೀನವಾದಾಗ ಅದನ್ನು ಮೋಕ್ಷವೆಂದು ಕರೆಯುತ್ತಾರೆ. ಈ ಲೀನತೆಯ ಮಾರ್ಗ ಭಕ್ತಿ, ಧ್ಯಾನ, ತಪಸ್ಸು ಮತ್ತು ಆತ್ಮಜ್ಞಾನ. ನಿನ್ನೊಳಗಿನ ದೇವರನ್ನು ಅರಿಯುವುದು ನಿಜವಾದ ಧರ್ಮ. ಯಸ್ಯ ತುವಂ ತತ್ವದೃಷ್ಟ ಭವಸಿ ಪ್ರಜ್ಞಾ. ಆತ್ಮವನ್ನು ತತ್ವವಾಗಿ ಅರಿಯುವವನು ದೇವತ್ವವನ್ನು ಪಡೆಯುತ್ತಾನೆ. ನೀನು ದೇಹವಲ್ಲ, ನೀನು ಈ ಭ್ರಮೆಯಲ್ಲ. ನೀನು ಆ ಶುದ್ಧ ಚೈತನ್ಯ. ನೀನು ಜೀವಾತ್ಮ, ಆದರೆ ನಿನ್ನ ಗಮ್ಯ ಪರಮಾತ್ಮ. ಜೀವದಿಂದ ಪರಮದವರೆಗೆ ಇದು ನಿನ್ನ ಆಧ್ಯಾತ್ಮಿಕ ಪಯಣ. ಈ ಆತ್ಮಜ್ಞಾನ ನಿನಗೆ ಶಾಂತಿ ತರುತ್ತದೆ ಎಂದು ಭಾಸವಾಯಿತೆ? ಹಾಗಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ಗಳಲ್ಲಿ ಜೀವಾತ್ಮ ಅಥವಾ ಪರಮಾತ್ಮ ಹಾಕಿ ನಿಮ್ಮ ಅನುಭವ ಹಂಚಿಕೊಳ್ಳಿ. ಶೇರ್ ಮಾಡಿ ಎಲ್ಲರಿಗೂ, ಏಕೆಂದರೆ ಎಲ್ಲರೊಳಗೂ ಪರಮಾತ್ಮನ ಪ್ರಕಾಶ ಇದೆ. ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಾವೀಗ ಇನ್ನೂ ಅನೇಕ ಆತ್ಮವಿಷಯಗಳ ಪಯಣದಲ್ಲಿ ಜೊತೆಯಾಗಿರಬೇಕು.